ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಸಂಜೆ ಇವಾಗ 6:30 7 ಗಂಟೆ ಆಗೋಗಿದೆ ಆಗಲೇ. ಈಗ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೆಂತ್ಯ ದೋಸೆಯನ್ನು ಮಾಡ್ತಾಯಿದ್ದೀನಿ. ಅದನ್ನು ರುಬ್ಬಿಡೋಣ ಅಂತ ಇವಾಗ ಬನ್ನಿ ತೋರಿಸ್ತೀನಿ. ನೋಡಿ, ಬೆಳಗ್ಗೆನೇ ನೆನೆಸ್ಕೊಂಡಿದ್ದೆ. ನೋಡಿ, ಮೆಂತ್ಯನ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಷ್ಟು 1 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಹಾಕಿಲ್ಲ, ಉದ್ದಿನಬೇಳೆ ಎಲ್ಲ ಏನೂ ಹಾಕಿಲ್ಲ. ನೋಡಿ, ಬರೀ ಮೆಂತ್ಯ ಅಷ್ಟೇ ಹಾಕಿರೋದು. ಇವಾಗ ಇದಕ್ಕೆ ನಾನು ಅವಲಕ್ಕಿ ಕೂಡ ಹಾಕಿಲ್ಲ. ಅವಲಕ್ಕಿ ಬೇಕಾದರೆ ನೀವು ಹಾಕೋಬೋದು. ನಾನು ಇದಕ್ಕೆ ಸ್ವಲ್ಪ ಬಿಸಿ ರೈಸನ್ನು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ರುಬ್ತೀನಿ. ಮೆಂತ್ಯ ದೋಸೆ ತುಂಬಾ ಒಳ್ಳೆಯದು. ಈಗ ಜಾರಿಗೆ ನಾನು ನೆನೆಸಿರೋಂಥ ಅಕ್ಕಿನ ಹಾಕ್ಕೊಳ್ತೀನಿ. ಅದಕ್ಕೆ ನೋಡಿ, ರೈಸನ್ನು ಇಷ್ಟು ಹಾಕ್ಕೊಳ್ತೀನಿ. ಒಂದು ಸಲ ನಾನು ಅಕ್ಕಿ ಹಾಕ್ಕೊಂಡಾಗ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ರೈಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ರುಬ್ಕೊಂಡಿದ್ದೀನಿ. ಈಗ ನಾನು ಕೈನಲ್ಲೇ ಇದನ್ನು ಕಲಿಸ್ಕೊಳ್ತೀನಿ. ಯಾಕಂತಂದರೆ ಬೆಳಗ್ಗೆ ನಾನು 5:30ಗೆಲ್ಲ ನಾನು ದೋಸೆಯನ್ನು ಮಾಡಬೇಕು, ನನ್ನ ಮಗಳಿಗೆ ಲಂಚ್ ಇದು ಕೊಟ್ಟು ಕಳಿಸೋದಕ್ಕೆ ಅಂತ ಹೇಳಿ. ಅದಕ್ಕೆ ನಾನೇನು ಮಾಡ್ತೀನಿ, ಕೈನಲ್ಲಿ ಒಂದು ಸಲ ಈ ಥರ ಮಾಡ್ಕೊಳ್ತೀನಿ. ಆದರೂ ಕೂಡ ನನ್ನ ಕೈನಲ್ಲಿ ಹುಳಿ ಬರಲ್ಲ, ಅದು ಸ್ವಲ್ಪ ಉಬ್ಲಿ ಅಂತ ಹೇಳಿ ಕೈನಲ್ಲೇ ಈ ಥರ ಕಲಿಸ್ಕೊಳ್ತೀನಿ. ಉಪ್ಪನ್ನ ನಾನು ಹಾಕೋದಿಲ್ಲ. ಈಗ ದೋಸೆನ ಮಾಡಬೇಕಾದ್ರೆ ಮಾತ್ರ ನಾನು ಉಪ್ಪನ್ನು ಹಾಕೋದು, ಮೊದಲು ಉಪ್ಪನ್ನು ಹಾಕೋದಿಲ್ಲ. ನೋಡಿ, ಇವಾಗ ಒಂದು ತಟ್ಟೆನ ಇದಕ್ಕೆ ಹೀಗೆ ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಕೊಂಬಿಡೋಣ. ನೋಡಿ, ಇವಾಗ ಮೆಂತ್ಯ ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ನಲ್ಲ, ಅದು ಉಬ್ಬಿದೆ ಸ್ವಲ್ಪ. ನೋಡಿ, ಸ್ವಲ್ಪ ಈಗ ಉಪ್ಪನ್ನು ಇವಾಗ ಹಾಕ್ಕೊಳ್ತೀನಿ ನಾನು. ಇವಾಗ 5 ಗಂಟೆ ಆಗ್ತಾಯಿದೆ. ಚೆನ್ನಾಗಿ ನೆನೆಸ್ಕೊಂಡಿದೆ ದೋಸೆ ಹಿಟ್ಟು. ನೋಡಿ ಯಾವ ಥರ ಇದೆ ಅಂತ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಮೆಂತ್ಯ ದೋಸೆ ಆಗಿರೋದ್ರಿಂದ ಸ್ವಲ್ಪ ನೀರು ಹಿಡಿಯುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ, 5:30 ಆಗಿದೆ. ಇವತ್ತು ನಾನು ತರಕಾರಿ ಸಾಗು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡಿದ್ದೀನಿ, ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಈಗ ದೋಸೆನ ಮಾಡ್ತೀನಿ. ಮೆಂತ್ಯ ದೋಸೆನ, ಬರೀ ಮೆಂತ್ಯ, ಉದ್ದಿನಬೇಳೆನ ಹಾಕಿಲ್ಲ ನಾನು. ಉದ್ದಿನಬೇಳೆ ಅವಲಕ್ಕಿ ಏನೂ ಹಾಕಿಲ್ಲ, ಹಾಗೆ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ವಾರಕ್ಕೆ ಒಂದ್ಸಲಿ ಆದರೂ ಮೆಂತ್ಯ ದೋಸೆ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ದೋಸೆನ ಮಾಡೋದನ್ನ ತೋರಿಸ್ತೀನಿ. ಈಗ ಮೊದಲು ಒಂದು ಚಿಕ್ಕದನ್ನು ಮಾಡ್ಕೊಳ್ಳೋಣ. ಈ ಮೊದಲು ಮಾಡ್ಕೊಳ್ಳೋವಂಥದ್ದನ್ನು ಹಕ್ಕಿ ಪಕ್ಷಿಗಳಿಗೆ ಹಾಕಬೇಕು ಅಂತೇಳಿ ಮೊದಲೊಂದು ಮಾಡಿ ತೆಗೆದಿಡಬೇಕು.
ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬಾರ್ದು, ತುಪ್ಪನ ಹಾಕ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಚಟ್ನಿನೂ ಚೆನ್ನಾಗಿರುತ್ತೆ, ಸಾಗೂ ಚೆನ್ನಾಗಿರುತ್ತೆ ಇದಕ್ಕೆ. ಆದರೆ ನಾನು ಇವಾಗ ಚಟ್ನಿ ಸಾಗು ಏನೂ ಮಾಡಿಲ್ಲ, ಅರ್ಜೆಂಟಾಗಿ ಬಾಕ್ಸ್ ಮಾಡಬೇಕಾಗಿರೋದ್ರಿಂದ ಬೀಟ್ರೋಟ್ ಪಲ್ಯನೇ ಮಾಡಿಬಿಟ್ಟಿದ್ದೀನಿ. ಚಟ್ನಿ ಎಲ್ಲ ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರಲ್ಲ. ಎರಡು ಕಡೆನೂ ಬೇಯಬೇಕು. ಎರಡು ಕಡೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೆಂತ್ಯ ದೋಸೆಗೆ ಯಾವತ್ತೂ ತುಪ್ಪನ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಇದ್ರ ಮೇಲೆ ತುಪ್ಪನ ಈ ಥರ ಹಾಕೋಣ. ನೋಡಿ, ದೋಸೆ ರೆಡಿಯಾಗಿದೆ. ಈಗ ನೋಡಿ, ಮೆಂತ್ಯ ದೋಸೆ ರೆಡಿಯಾಗಿದೆ. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡಿದ್ದೀನಿ. ಇವತ್ತು ದಿನ ಮಾಡೋಕ್ಕಾಗಲ್ಲ, ಇವತ್ತು ಮಾಡೋಣ ಅಂತೇಳಿ ಮಾಡಿಕೊಂಡೆ. ಈಗ ಟೈಮ್ 5:30 ಆಗಿದೆ. ಈಗ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಮತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ಮೆಂತ್ಯ ದೋಸೆನ ಮನೆಯಲ್ಲಿ ವಾರಕ್ಕೆ 1 ಸಲ ಆದರೂ ಮಾಡಿ ತಿನ್ನಿ, ತುಂಬಾ ಒಳ್ಳೆಯದು. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಆರಾಮಾಗಿರಿ.